13 ಅಡಿಗಳಷ್ಟು ಎತ್ತರದಿಂದ 6,000 ಕೆಜಿಗಳಷ್ಟು ತೂಕದಿಂದ ಈ ಭೂಮಿಯ ಮೇಲೆ ಅತಿ ದೊಡ್ಡ ಜೀವಿಗಳಾಗಿ ಬದುಕ್ತಾ ಇರುವ ಪ್ರಾಣಿಗಳೇ ಈ ಆನೆಗಳು. ಇವುಗಳಿಗೆ ಮೆಮೊರಿ ಪವರ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇವು ಶಾಕಾಹಾರಿ ಜೀವಿಗಳಾಗಿದ್ರೂ ಕೂಡ ಕಾಡುಗಳಲ್ಲಿ ವಾಸಿಸುವ ಈ ಅತ್ಯಂತ ಕ್ರೂರವಾದ ಜಂತುಗಳ ಮಧ್ಯೆ ಇವು ಪ್ರತಿದಿನ ಜೀವಿಸುವುದು ಅಂದ್ರೆ ನಿಜವಾಗ್ಲೂ ಇವು ತುಂಬಾ ಸ್ಟ್ರಾಂಗೆಸ್ಟ್ ಪ್ರಾಣಿಗಳು ಅಂತಾನೆ ಹೇಳ್ಬೋದು. ಈ ಆನೆಗಳು 6,000 ಕೆಜಿಗಳಷ್ಟು ತೂಕ ಇದ್ರೂ ಕೂಡ ಗಂಟೆಗೆ 40 ಕಿಲೋಮೀಟರ್ ಸ್ಪೀಡ್ ನಿಂದ ಓಡಬಲ್ಲವು. ಹಾಗಾದ್ರೆ ಇಷ್ಟೊಂದು ಬಲವಾದ ಆನೆಗಳನ್ನ ಕಾಡುಗಳಲ್ಲಿ ವಾಸಿಸುವ ಕ್ರೂರ ಮೃಗಗಳು ಲೈಕ್ ಸಿಂಹಗಳು, ಹುಲಿಗಳು, ಹೈನಗಳು ಮತ್ತು ಅನಕೊಂಡಾಗಳಂತಹ ಅತಿ ದೊಡ್ಡ ಹಾವುಗಳು ಈ ಆನೆಯನ್ನ ಸಾಯಿಸಬಲ್ವಾ ಅಥವಾ ಈ ಆನೆಯೇ ಅವುಗಳನ್ನ ಹೊಡೆದೋಡಿಸುತ್ತಾ ಎಂಬುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡಿಬಿಡೋಣ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಂಬರ್ 1 ಕ್ರೊಕೊಡೈಲ್. ಇಂತಹ ನೀರಿನಲ್ಲಿ ಬದುಕುವ ಮೊಸಳೆಗಳನ್ನ ಸೈಲೆಂಟ್ ಕಿಲ್ಲರ್ಸ್ ಗಳು ಅಂತಾನೆ ಹೇಳ್ಬೋದು. ಯಾವುದಾದ್ರೂ ಪ್ರಾಣಿ ದಾಹದಿಂದ ಈ ನೀರಿನ ಹತ್ರ ಬಂದಾಗ ಅದು ಎಂತಹ ಕ್ರೂರ ಪ್ರಾಣಿಯೇ ಆಗಿರ್ಲಿ ಅವುಗಳನ್ನ ಇಷ್ಟು ದಾರುಣವಾಗಿ ಸಾಯಿಸಿ ತಿಂದು ಬಿಡುತ್ತೆ. ಹಾಗಾದ್ರೆ ಇಷ್ಟೊಂದು ಭಯಂಕರವಾಗಿರುವ ಮೊಸಳೆಗಳ ಹತ್ರ ಈ ಆನೆಗಳು ಬಂದ್ರೆ ನಿಜವಾಗ್ಲೂ ತಪ್ಪಿಸಿಕೊಳ್ಳೋಕಾಗುತ್ತಾ ಅಂದ್ರೆ 50-50 ಚಾನ್ಸಸ್ ಇವೆ ಅಂತಾನೆ ಹೇಳ್ಬೋದು. ಆನೆಗಳು ಅವುಗಳಿಗೆ ದಾಹ ಆದಾಗ ಮೊಸಳೆಗಳಿರುವ ಇಂತಹ ಕೆರೆಗಳಿಗೆ ನೀರು ಕುಡಿಯಲು ಬಂದಾಗ ಅಲ್ಲೇ ಕಾದು ಕುಳಿತಿರುವ ಮೊಸಳೆಗಳು ತಕ್ಷಣವೇ ಮೊದಲು ಅವುಗಳ ಸೊಂಡಿಲುಗಳ ಮೇಲೆ ಅಟ್ಯಾಕ್ ಮಾಡುತ್ತವೆ. ಅಂತಹ ಸಮಯದಲ್ಲಿ ದೊಡ್ಡ ಆನೆಗಳಾದ್ರೆ ತುಂಬಾ ಈಸಿಯಾಗಿ ತಪ್ಪಿಸಿಕೊಳ್ಳುತ್ತವೆ. ಆದ್ರೆ ಮರಿ ಆನೆಗಳ ಮೇಲೆ ಅಟ್ಯಾಕ್ ಮಾಡಿದ್ವು ಅಂದ್ರೆ ಆ ಮರಿ ಆನೆ ತುಂಬಾ ದಾರುಣವಾಗಿ ಗಾಯಗಳ ಪಾಲಾಗುತ್ತೆ. ಕೆಲವೊಂದು ಬಾರಿ ಅವುಗಳ ಸೊಂಡಿಲುಗಳು ಕೂಡ ಕಟ್ಟಾಗಿರುವ ಘಟನೆಗಳು ಬಹಳಷ್ಟಿವೆ. ಸೊ ಇಲ್ಲಿ ಮರಿ ಆನೆಗಳ ಪರಿಸ್ಥಿತಿ ಕೂಡ ಹಾಗೆ ಇದೆ. ಅದರ ಸೊಂಡಿಲನ್ನ ಮೊಸಳೆಗಳು ಹೇಗೆ ಕಟ್ ಮಾಡಿವೆ ಎಂಬುದನ್ನ ನೀವೇ ನೋಡಿ. ಈ ರೀತಿ ಅವುಗಳ ಸೊಂಡಿಲುಗಳನ್ನ ಕಳೆದುಕೊಂಡಿರುವ ಆನೆಗಳು ಬದುಕುವುದು ಕೂಡ ತುಂಬಾ ಕಷ್ಟ. ಅವು ಸರಿಯಾದ ಗಾಳಿಯನ್ನ ಉಸಿರಾಡಲು ಆಗದೆ, ಅವುಗಳಿಗೆ ಸರಿಯಾದ ನೀರು ಕುಡಿಯಲು ಆಗದೆ ಕೆಲವೇ ದಿನಗಳಲ್ಲಿ ಈ ಆನೆಗಳು ಸತ್ತು ಹೋಗುವ ಅವಕಾಶವಿರುತ್ತೆ. ಆದ್ರೆ ಪ್ರತಿ ಬಾರಿ ಈ ರೀತಿ ನಡೆಯಲ್ಲ. ಯಾಕೆಂದ್ರೆ ಈ ಆನೆಗಳು ಕೂಡ ನೀರಿನಲ್ಲಿ ಯಾವುದಾದ್ರೂ ಅಪಾಯ ಕಾದಿರುತ್ತೆ ಎಂದು ತಿಳಿದೇ ತುಂಬಾ ಜಾಗೃತೆಯಿಂದ ಇರುತ್ತವೆ. ಆದ್ರೆ ಟೈಮ್ ಸರಿ ಇಲ್ದಿದ್ರೆ ಈ ಮೊಸಳೆಗಳ ದಾಳಿಗೆ ಗುರಿಯಾಗುತ್ತವೆ. ಈ ಮೊಸಳೆಗಳು ಕೂಡ ಯಾವುದನ್ನಾದ್ರೂ ಹಿಡಿದುಕೊಂಡ್ರೆ ಅವುಗಳನ್ನ ತಕ್ಷಣವೇ ಈ ರೀತಿ ರೋಲ್ ಮಾಡಿ ಬಿಡುತ್ತವೆ. ಈ ರೀತಿ ಮಾಡೋದ್ರಿಂದ ಆ ಪ್ರಾಣಿ ತುಂಬಾ ದಾರುಣವಾಗಿ ಗಾಯಗಳ ಪಾಲಾಗಿ ಬಲಹೀನವಾಗಿ ತಕ್ಷಣವೇ ಸತ್ತು ಹೋಗಿ ಬಿಡುತ್ತೆ. ಈ ಆನೆಗಳ ಮೇಲೆ ಮೊಸಳೆಗಳು ದಾಳಿ ಮಾಡಿದಾಗ ಆನೆಗಳು ಅಲ್ಲಿಂದ ಆಲ್ಮೋಸ್ಟ್ ಓಡಿ ಹೋಗಲು ಪ್ರಯತ್ನಿಸುತ್ತವೆ. ಆದ್ರೆ ಯಾವುದಾದ್ರೂ ಒಂದು ಆನೆ ಇಂತಹ ಅಟ್ಯಾಕ್ ಆದಾಗ ಈ ಮೊಸಳೆಗಳನ್ನ ಅವುಗಳ ದಂತಗಳಿಂದ ಚುಚ್ಚಿ ಕಾಲುಗಳಿಂದ ತುಳಿದು ಅವುಗಳನ್ನ ಅತ್ಯಂತ ದಾರುಣವಾಗಿ ಸಾಯಿಸಿರುವ ಘಟನೆಗಳು ಕೂಡ ಬಹಳಷ್ಟಿವೆ. ಸೊ ಇಲ್ಲಿ ಈಗ ನೀವು ನೋಡ್ತಾ ಇರುವ ವಿಡಿಯೋದಲ್ಲೂ ಕೂಡ ಈ ಮೊಸಳೆ ಅಷ್ಟೇ ದಾರುಣವಾಗಿ ಸತ್ತೋಗಿದೆ. ಈ ಮೊಸಳೆಗಳಿಗೆ 16,000 ನ್ಯೂಟನ್ ಬೈಟ್ ಫೋರ್ಸ್ ಇರುತ್ತೆ. ಅಂದ್ರೆ ಸಿಂಹ ಮತ್ತು ಹುಲಿಗಿಂತ 4 ಪಟ್ಟು ಜಾಸ್ತಿ. ಅದೇ ರೀತಿ ಸಮುದ್ರದಲ್ಲಿ ಜೀವಿಸುವ ಶಾರ್ಕ್ ಮೀನಿನ ಬೈಟಿಂಗ್ ಪವರ್ ಕೂಡ 18,000 ನ್ಯೂಟನ್ ವರೆಗೆ ಇರುತ್ತೆ. ಅಂದ್ರೆ ಈ ಮೊಸಳೆಗಳ ಬೈಟಿಂಗ್ ಪವರ್ ಎಂಬುದು ಒಂದು ಶಾರ್ಕ್ ಮೀನಿಗೆ ಸಮಾನವಾಗಿರುತ್ತೆ. ಇನ್ನು ಮೊಸಳೆಗಳು ಆನೆಗಳನ್ನ ಸಾಯಿಸದಿದ್ರು ಅವುಗಳ ಸೊಂಡಿಲುಗಳನ್ನ ಡ್ಯಾಮೇಜ್ ಮಾಡಿ ಅವು ನಿಧಾನವಾಗಿ ಸತ್ತು ಹೋಗುವ ಹಾಗೆ ಮಾಡಬಲ್ಲವು. ಕೆಲವೊಂದು ಬಾರಿ ಈ ಆನೆಗಳೇ ಮೊಸಳೆಗಳ ಮೇಲೆ ಎದುರು ದಾಳಿ ಮಾಡಿ ಅವುಗಳನ್ನ ದಾರುಣವಾಗಿ ಸಾಯಿಸಿ ಬಿಡುತ್ತವೆ. ಅಂದ್ರೆ ಈ ಹೋರಾಟದಲ್ಲಿ ಕೆಲವೊಂದು ಬಾರಿ ಮೊಸಳೆ ಗೆದ್ರೆ ಇನ್ನೊಂದು ಬಾರಿ ಆನೆಗಳು ಗೆಲ್ಲುತ್ತವೆ. ನಂಬರ್ 2 ಹೈನಾಸ್. ಹೈನಾಗಳು ನೋಡೋಕೆ ನಮಗೆ ಭಯಪಡುವ ಜೀವಿಗಳಂತೆ ಕಾಣಿಸುತ್ತವೆ. ಯಾಕೆಂದ್ರೆ ಇದು ಸಿಂಗಲ್ ಆಗಿ ಅಟ್ಯಾಕ್ ಮಾಡಿತು ಅಂದ್ರೆ ಬೇರೆ ಜೀವಿಗಳಿಂದ ತುಂಬಾ ದಾರುಣವಾಗಿ ಗಾಯಗಳ ಪಾಲಾಗುತ್ತೆ. ಆದ್ರೆ ಇವು ಒಂದು ವೇಳೆ ಗುಂಪಾಗಿ ಬೇಟೆಯಾಡಲು ಬಂದುವು ಅಂದ್ರೆ ಕಾಡಿನ ರಾಜನಾಗಿರುವ ಸಿಂಹನನ್ನು ಕೂಡ ಸಾಯಿಸಲು ಹಿಂಜರಿಯಲ್ಲ. ಹಾಗಾದ್ರೆ ಸಿಂಹವನ್ನೇ ಸಾಯಿಸಬಲ್ಲ ಹೈನಾಗಳಿಗೆ ಆನೆಯನ್ನ ಸಾಯಿಸಲು ಆಗಲ್ವಾ ಅಂದ್ರೆ ಇವು ದೊಡ್ಡ ಆನೆಗಳಿಗಿಂತ ಅವುಗಳ ಮರಿಗಳನ್ನೇ ಜಾಸ್ತಿಯಾಗಿ ಸಾಯಿಸುತ್ತವೆ. ಒಂದು ಹೈನಾ ಯಾವಾಗ್ಲೂ ಸಿಂಗಲ್ ಆಗಿ ಬೇಟೆಯಾಡಲ್ಲ. ಒಂದು ವೇಳೆ ಹೋಯ್ತು ಅಂದ್ರೆ ಆ ಪ್ರಾಣಿಯಿಂದ ಗಾಯಗಳ ಪಾಲಾಗುತ್ತೆ ಅಥವಾ ತನ್ನ ಪ್ರಾಣಗಳನ್ನು ಕೂಡ ಕಳೆದುಕೊಳ್ಳುತ್ತೆ. ಅದಕ್ಕಾಗಿಯೇ ನೀವು ಯಾವಾಗ ನೋಡಿದ್ರೂ ಕೂಡ ಒಂದೇ ಬಾರಿ 10-20 ಹೈನಾಗಳು ದಾಳಿಗೆ ಬರುತ್ತವೆ. ಈ ರೀತಿ ಇಷ್ಟು ದೊಡ್ಡ ಪ್ರಾಣಿಗಳನ್ನು ಕೂಡ ಸಾಯಿಸಿ ಆಹಾರವಾಗಿ ಮಾಡಿಕೊಳ್ಳುತ್ತವೆ. ಆದ್ರೆ ಆನೆಗಳ ವಿಷಯದಲ್ಲಿ ಮಾತ್ರ ದೊಡ್ಡ ಆನೆಗಳಿಗಿಂತ ಅವುಗಳ ಮರಿಗಳನ್ನೇ ಜಾಸ್ತಿಯಾಗಿ ಸಾಯಿಸುತ್ತವೆ. ಸೊ ಒಂದು ವೇಳೆ ದೊಡ್ಡ ಆನೆಗಳಿಗೆ ಮತ್ತು ಈ ಹೈನಾಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ಇಲ್ಲಿ ಆನೆಗಳದ್ದೇ ಗೆಲುವು ಅಂತ ಹೇಳ್ಬೋದು. ನಂಬರ್ 3 ಹುಲಿ. ಹುಲಿ ಎಷ್ಟು ಭಯಂಕರವಾದ ಕ್ರೂರ ಪ್ರಾಣಿ ಎಂಬುದು ನಮ್ಗೆಲ್ರಿಗೂ ಗೊತ್ತು. ನಮ್ಮಲ್ಲಿ ಬಹಳಷ್ಟು ಜನ ಅಂದುಕೊಳ್ತಾ ಇರುವ ವಿಷಯ ಏನು ಅಂದ್ರೆ ಈ ಹುಲಿಗಳು ಆನೆಗಳನ್ನ ತುಂಬಾ ಈಸಿಯಾಗಿ ಸಾಯಿಸಿ ಬಿಡುತ್ತವೆ ಅಂತ. ಹಾಗಾದ್ರೆ ಅದರಲ್ಲಿ ನಿಜ ಎಷ್ಟಿದೆ ಎಂಬುದನ್ನ ನೋಡಿದ್ರೆ ಕೇವಲ 20% ಮಾತ್ರವೇ ಇದೆ. ಯಾಕೆಂದ್ರೆ ಈ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥವಾಗಿ ಬಿಡುತ್ತೆ ಈ ಆನೆಗಳಿಗೆ ಹುಲಿಗಳು ಖಂಡಿತ ಭಯಪಡುತ್ತವೆ ಅಂತ. ಹಾಗಾದ್ರೆ ಹುಲಿಗಳಿಗೆ ಆನೆಗಳನ್ನ ಸಾಯಿಸಲು ಆಗಲ್ವಾ ಅಂತ ಕೇಳಿದ್ರೆ ಸಾಯಿಸುತ್ತವೆ. ಅದು ಹೇಗೆ ಅಂದ್ರೆ ಈ ಆನೆಗಳಲ್ಲಿ 3 ವಿಧದ ಆನೆಗಳಿರುತ್ತವೆ. ಒಂದು ಮರಿ ಆನೆ, ಎರಡನೆಯದ್ದು
ಎರಡನೆಯದ್ದು ಮೀಡಿಯಂ ಆನೆ ಮತ್ತು ಮೂರನೆಯದ್ದು ಪೂರ್ತಿಯಾಗಿ ಬೆಳೆದು ದೊಡ್ಡದಾಗಿರುವ ಅತಿ ದೊಡ್ಡ ಆನೆ. ಈ ಹುಲಿಗಳು ಜಾಸ್ತಿಯಾಗಿ ಅಟ್ಯಾಕ್ ಮಾಡುವುದು ಈ ಎರಡನೇ ರೀತಿಯ ಮೀಡಿಯಂ ಆನೆಗಳನ್ನ. ಇವುಗಳನ್ನೇ ಜಾಸ್ತಿಯಾಗಿ ಸಾಯಿಸಿ ತಿನ್ನುತ್ತವೆ. ಈ ಮರಿ ಆನೆಗಳು ಜಾಸ್ತಿಯಾಗಿ ತಾಯಿ ಆನೆಗಳ ಜೊತೆ ಇರೋದ್ರಿಂದ ಇವುಗಳ ತಂಟೆಗೆ ಹುಲಿಗಳು ಹೋಗಲ್ಲ ಅಂತಾನೆ ಹೇಳ್ಬೋದು. ಅದೇ ರೀತಿ ಪೂರ್ತಿಯಾಗಿ ಬೆಳೆದು ದೊಡ್ಡದಾಗಿರುವ ಆನೆಯ ತಂಟೆಗೂ ಕೂಡ ಬರಲ್ಲ. ಇಂತಹ ದೊಡ್ಡ ದೊಡ್ಡ ಆನೆಗಳು ಬಂದಾಗ ಆ ಹುಲಿಗಳೇ ಅಲ್ಲಿಂದ ಭಯದಿಂದ ಓಡಿ ಹೋಗುತ್ತವೆ. ಆದ್ರೆ ಯಾವತ್ತಾದ್ರೂ ಈ ಹುಲಿಗಳು ಗುಂಪು ಗುಂಪಾಗಿ ಒಂದೇ ಆನೆಯ ಮೇಲೆ ಬಂದು ದಾಳಿ ಮಾಡಿದ್ರೆ ಆಗ ಈ ದೊಡ್ಡ ಆನೆಗಳನ್ನು ಕೂಡ ಇವು ಸಾಯಿಸಬಲ್ಲವು. ಅದು ಕೂಡ ತುಂಬಾ ಕಷ್ಟದಿಂದಲೇ ಸಾಯಿಸುತ್ತವೆ. ಇಂತಹ ಘಟನೆಯೇ 2017ರಲ್ಲಿ ವಯನಾಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ನಡೆದಿದೆ. ಇಲ್ಲಿ 3 ಹುಲಿಗಳು 6 ಆನೆಗಳನ್ನ ಸಾಯಿಸಿವೆ. ನಿಜ ಹೇಳಬೇಕು ಅಂದ್ರೆ ಇಂತಹ ಘಟನೆಗಳು ನಮಗೆ ತುಂಬಾ ರೇರ್ ಆಗಿ ಕಾಣಿಸುತ್ತವೆ. ಈ ಹುಲಿಗಳು ಮೀಡಿಯಂ ಸೈಜ್ ನಲ್ಲಿರುವ ಆನೆಗಳನ್ನ ತುಂಬಾ ಈಸಿಯಾಗಿ ಸಾಯಿಸಬಲ್ಲವು. ಆದ್ರೆ ಇಂತಹ ದೊಡ್ಡ ದೊಡ್ಡ ಆನೆಗಳನ್ನ ಸಾಯಿಸುವುದು ತುಂಬಾ ರೇರ್ ಅಂದ್ರೆ ರೇರ್ ಆಗಿ ನೋಡ್ತಾ ಇರ್ತೀವಿ. ನಂಬರ್ 4 ಸಿಂಹ. ಈ ಪ್ರಾಣಿ ಪ್ರಪಂಚದಲ್ಲಿ ರಾಜನಾಗಿ ರಾಜ್ಯವನ್ನ ಆಳ್ತಾ ಇರುವುದು ಈ ಸಿಂಹವೇ. ರಾಜ ಎಂಬ ಬಿರುದನ್ನ ಸ್ವಂತ ಮಾಡಿಕೊಂಡಿರುವ ಈ ಸಿಂಹವನ್ನ ನೋಡಿದ್ರೆ ಇದು ಎಂತಹ ಪ್ರಾಣಿಯನ್ನೇ ಆಗ್ಲಿ ತುಂಬಾ ಈಸಿಯಾಗಿ ಸಾಯಿಸಬಲ್ಲದು ಅಂತ ನಮ್ಗೆಲ್ರಿಗೂ ಗೊತ್ತು. ಅದೇ ರೀತಿ ಆನೆಗಳನ್ನು ಕೂಡ. ನಿಜ ಹೇಳ್ಬೇಕು ಅಂದ್ರೆ ಸಿಂಹ ಆನೆಯನ್ನ ಸಾಯಿಸಬಲ್ಲದು. ಆದ್ರೆ ಅದು ಎಲ್ಲ ಸಮಯದಲ್ಲಿ ಸಾಧ್ಯವಾಗಲ್ಲ. ಯಾಕೆಂದ್ರೆ ಈ ಸಿಂಹಗಳು ಯಾವಾಗ್ಲೂ ಏಕಾಂತವಾಗಿರುವ ಆನೆಯನ್ನ ಅಥವಾ ಮರಿ ಆನೆಗಳ ಮೇಲೆ ಮಾತ್ರವೇ ಜಾಸ್ತಿಯಾಗಿ ಅಟ್ಯಾಕ್ ಮಾಡಿ ಸಾಯಿಸ್ತಾ ಇರುತ್ತವೆ. ಮರಿ ಆನೆಗಳನ್ನ ಒಂದೇ ಒಂದು ಸಿಂಹ ಅಟ್ಯಾಕ್ ಮಾಡಿ ಸಾಯಿಸಬಲ್ಲದು. ಆದ್ರೆ ದೊಡ್ಡ ದೊಡ್ಡ ಆನೆಗಳನ್ನ ಮಾತ್ರ ಒಂದೇ ಸಿಂಹಕ್ಕೆ ಸಾಯಿಸಲು ಆಗಲ್ಲ. ಈ ಆನೆಗಳ ಗಂಭೀರವಾದ ಗರ್ಜನೆಗೆ ಆ ಸಿಂಹ ಅಲ್ಲಿಂದ ಓಡಿ ಹೋಗಿ ಬಿಡುತ್ತೆ. ಈ ಸಿಂಹಗಳು ಗುಂಪು ಗುಂಪಾಗಿದ್ದಾಗಲೇ ದೊಡ್ಡ ದೊಡ್ಡ ಆನೆಗಳ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಬಲ್ಲವು. ಅದೇ ರೀತಿ ಈ ಆನೆಗಳು ಗುಂಪು ಗುಂಪಾಗಿದ್ದಾಗ ಮತ್ತು ಸಿಂಹಗಳು ಗುಂಪು ಗುಂಪಾಗಿದ್ದಾಗ ಈ ಆನೆಗಳನ್ನ ಅವುಗಳಿಗೆ ಟಚ್ ಮಾಡೋಕು ಕೂಡ ಆಗಲ್ಲ. ಆ ಸಮಯದಲ್ಲಿ ಯಾವ್ದಾದ್ರು ಆನೆಗೆ ಅಪಾಯ ಉಂಟಾದ್ರೆ ಬೇರೆ ಆನೆಗಳು ತಕ್ಷಣವೇ ಅಲರ್ಟ್ ಆಗಿ ಆ ಆನೆಯನ್ನ ಕಾಪಾಡುತ್ತವೆ. ಅದಕ್ಕಾಗಿಯೇ ನೀವು ಯಾವಾಗ ನೋಡಿದ್ರು ಕೂಡ ಹೆಚ್ಚಾಗಿ ನಮಗೆ ಈ ಆನೆಗಳು ಈ ರೀತಿ ಗುಂಪು ಗುಂಪಾಗಿಯೇ ಕಾಣಿಸುತ್ತವೆ. ಒಂದು ವೇಳೆ ಏಕಾಂತವಾಗಿ ಯಾವ್ದಾದ್ರು ಆನೆ ಈ ಕಾಡಿನಲ್ಲಿ ಜೀವಿಸಬೇಕು ಅಂತ ಅಂದುಕೊಂಡ್ರೆ ಯಾವ್ದಾದ್ರು ಒಂದು ದಿನ ಅದು ಇಂತಹ ಕ್ರೂರ ಮೃಗಗಳಿಗೆ ಬಲಿಯಾಗಿ ಬಿಡುತ್ತೆ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕು ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನ ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 5 ರೈನೋಸೆರಸ್. ಸುಮಾರು 2500 ಕೆಜಿಗಳಷ್ಟು ತೂಕ ಮತ್ತು 6 ಅಡಿಗಳಷ್ಟು ಉದ್ದವಿರುವ ಈ ಗೆಂಡಾಮೃಗಗಳು ಆನೆಗಳಿಗಿಂತ ಚಿಕ್ಕದಾಗಿದ್ರೂ ಕೂಡ ಅವುಗಳ ಜೊತೆ ಹೋರಾಡಬಲ್ಲ ಶಕ್ತಿ ಇವುಗಳಿಗೆ ಇದೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಆನೆಗಳಿಗಿಂತ ಈ ಗೆಂಡಾಮೃಗಗಳೇ ತುಂಬಾ ಸ್ಪೀಡ್ ಆಗಿ ಓಡಬಲ್ಲವು. ಇವು ಆನೆಗಳಿಗಿಂತ ಚಿಕ್ಕದಾಗಿದ್ರೂ ಕೂಡ ಇಷ್ಟು ದೊಡ್ಡ ಆನೆಯ ಜೊತೆ ಇದು ಜಗಳಕ್ಕೆ ಇಳಿಯಲು ಇದಕ್ಕಿರುವ ಧೈರ್ಯ ಏನು ಅಂದ್ರೆ ಅವುಗಳ ಮೂಗಿನ ಮೇಲಿರುವ ಅತ್ಯಂತ ಚೂಪಾಗಿರುವ ಕೊಂಬುಗಳು ಅಂತಾನೆ ಹೇಳ್ಬೋದು. ಈ ಶಾರ್ಪ್ ಆಗಿರುವ ಕೊಂಬುಗಳಿಂದ ಇವು ಆನೆಗಳ ಜೊತೆ ಧೈರ್ಯವಾಗಿ ಹೋರಾಡಬಲ್ಲವು. ನಾರ್ಮಲ್ ಆಗಿ ಇವೆರಡರ ಮಧ್ಯೆ ಯಾವತ್ತಾದ್ರೂ ಜಗಳ ಬಂತು ಅಂದ್ರೆ ಆ ಜಗಳಗಳಲ್ಲಿ ಆನೆಯೇ ಗೆಲ್ಲುತ್ತೆ ಅಂತ ಹೇಳ್ಬೋದು. ಆದ್ರೆ ಕೆಲವೊಂದು ಬಾರಿ ಈ ಗೆಂಡಾಮೃಗಗಳು ತುಂಬಾ ಸಿಟ್ಟಿನಿಂದ ಇದ್ದಾಗ ಜಗಳಕ್ಕೆ ಬಂದ್ರೆ ಇದು ಅದರ ಕೊಂಬುಗಳಿಂದ ಆನೆಯ ಕುತ್ತಿಗೆಯ ಭಾಗದಲ್ಲಿ ಮತ್ತು ಅದರ ಹೊಟ್ಟೆಯ ಭಾಗದಲ್ಲಿ ಚುಚ್ಚಿ ತುಂಬಾ ದಾರುಣವಾಗಿ ಗಾಯಗೊಳ್ಳುವ ಹಾಗೆ ಮಾಡುತ್ತೆ. ಕುತ್ತಿಗೆಯ ಭಾಗ ಮತ್ತು ಹೊಟ್ಟೆಯ ಭಾಗ ಸ್ವಲ್ಪ ಸೂಕ್ಷ್ಮವಾದ ಭಾಗ ಆಗಿರೋದ್ರಿಂದ ಗೆಂಡಾಮೃಗಗಳು ಮಾಡುವ ಗಾಯಗಳ ಕಾರಣದಿಂದ ಕೆಲವೊಂದು ಬಾರಿ ಈ ಆನೆಯ ಪ್ರಾಣ ಕೂಡ ಹೋಗುತ್ತೆ. ಇಲ್ಲಿ ನಮ್ಗೆ ಆಶ್ಚರ್ಯಪಡಿಸುವ ವಿಷಯ ಏನು ಅಂದ್ರೆ ಈ ಎರಡೂ ಕೂಡ ಶಾಕಾಹಾರಿ ಜೀವಿಗಳೇ. ಹಾಗಾದ್ರೆ ಇವೆರಡರ ಮಧ್ಯೆ ಜಗಳಗಳು ಯಾಕೆ ಬರುತ್ತವೆ ಅಂದ್ರೆ ಒಂದು ಆಹಾರದ ವಿಷಯದಲ್ಲಾಗಿರ್ಬೋದು ಅಥವಾ ಅದು ಜೀವಿಸುವ ಜಾಗಕ್ಕಾಗಿ ಆದ್ರೂ ಆಗಿರ್ಬೋದು. ಈ ಕಾರಣದಿಂದಲೇ ಈ ಎರಡೂ ಜಂತುಗಳು ಎದುರಿಗೆ ಬಿದ್ರೆ ಯಾವಾಗ್ಲೂ ಜಗಳವಾಡ್ತಾನೆ ಇರುತ್ತವೆ. ನಂಬರ್ 6 ವೈಲ್ಡ್ ಡಾಗ್ಸ್. ಈ ಕಾಡು ನಾಯಿಗಳು ಸೇಮ್ ಹೈನಾಗಳಂತೆ ಇರುತ್ತವೆ. ಸಿಂಗಲ್ ಆಗಿ ಬೇಟೆಯಾಡದೆ ಗುಂಪು ಗುಂಪಾಗಿ ಬೇಟೆಯಾಡಿ ಅವುಗಳ ಆಹಾರವನ್ನ ಸಂಪಾದಿಸಿಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಈ ನಾಯಿಗಳು ಗಂಟೆಗೆ 70 ಕಿಲೋಮೀಟರ್ ಸ್ಪೀಡ್ ನಿಂದ ಓಡುವುದರಿಂದ ಇವುಗಳ ಕೈಯಿಂದ ಆ ಜಂತುಗಳು ತಪ್ಪಿಸಿಕೊಳ್ಳುವುದು ಎಂಬುದು ಅಸಾಧ್ಯ ಅಂತಾನೆ ಹೇಳ್ಬೋದು. ಅದೇ ರೀತಿ ಈ ಆನೆಗಳ ವಿಷಯದಲ್ಲೂ ಕೂಡ ತಾಯಿ ಆನೆಗಳಿಗಿಂತ ಅವುಗಳ ಮರಿಗಳನ್ನೇ ಜಾಸ್ತಿಯಾಗಿ ದಾಳಿ ಮಾಡಿ ಸಾಯಿಸುತ್ತವೆ. ಇವು ನೋಡೋಕೆ ಇಷ್ಟು ಚಿಕ್ಕದಾಗಿ ಕಂಡ್ರೂ ಕೂಡ ಇವು ಮಾಡುವ ದಾಳಿ ಮಾತ್ರ ತುಂಬಾ ಕ್ರೂರವಾಗಿರುತ್ತೆ ಅಂತಾನೆ ಹೇಳ್ಬೋದು. ನಂಬರ್ 7 ಆನೆ. ಒಂದು ಆನೆ ಇನ್ನೊಂದು ಆನೆಯ ಜೊತೆ ಜಗಳವಾಡಿ ಸಾಯಿಸುವುದು ಎಂಬುದು ತುಂಬಾ ರೇರ್ ಆಗಿ ಕಂಡು ಬರುತ್ತೆ. ಆದ್ರೆ ಇವು ಈ ರೀತಿ ಜಗಳವಾಡೋಕೆ ಕಾರಣ ಏನು ಅಂದ್ರೆ ಅವುಗಳಲ್ಲಿರುವ ಹಾರ್ಮೋನ್ಗಳು. ಕೆಲವೊಂದು ಬಾರಿ ಈ ಆನೆಗಳು ಮುಸ್ಟ್ ಎಂಬ ಸ್ಟೇಜ್ ಗೆ ಗುರಿಯಾಗುತ್ತವೆ. ಸೊ ಈ ಸ್ಟೇಜ್ ನಲ್ಲಿದ್ದಾಗ ಈ ಆನೆಗಳ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಎಂಬುದು ತುಂಬಾ ಜಾಸ್ತಿಯಾಗಿ ಬೆಳೆದು ಬಿಡುತ್ತೆ. ನಾರ್ಮಲ್ ಸಮಯಕ್ಕಿಂತ ಈ ಮುಸ್ಟ್ ಸ್ಟೇಜ್ ನಲ್ಲಿದ್ದಾಗ ಆ ಆನೆಯಲ್ಲಿರುವ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ 60% ಜಾಸ್ತಿ ಆಗುತ್ತೆ. ಕೆಲವೊಂದು ಬಾರಿ ಈ 60% ಕೂಡ 140% ಆಗುವ ಅವಕಾಶವಿರುತ್ತೆ.
ಮಾಮೂಲಿಯಾಗಿ ಮತ್ತು ತುಂಬಾ ಪ್ರಶಾಂತವಾಗಿ ಕಾಣಿಸುವ ಈ ಆನೆಗಳು ಮುಷ್ಟು ಸಮಯದಲ್ಲಿ ಮಾತ್ರ ತುಂಬಾ ಅಗ್ರೆಸಿವ್ ಆಗಿ ಬದಲಾಗಿ ಬಿಡುತ್ತವೆ. ಈ ಸಮಯದಲ್ಲಿ ಈ ಆನೆಗಳಿಗೆ ಮನುಷ್ಯರು, ಪ್ರಾಣಿಗಳು ಮತ್ತು ಇತರ ಆನೆಗಳು ಎಂಬ ವ್ಯತ್ಯಾಸ ಗೊತ್ತಾಗಲ್ಲ. ಜಸ್ಟ್ ಅವುಗಳ ಮೇಲೆ ಅಟ್ಯಾಕ್ ಮಾಡಿ ಬಿಡುತ್ತವೆ ಅಷ್ಟೇ. ಈ ಅಟ್ಯಾಕ್ ಎಂಬುದು ಎಷ್ಟು ಭಯಂಕರವಾಗಿರುತ್ತೆ ಅಂದ್ರೆ ಅದರ ಎದುರಿಗಿರುವ ಇನ್ನೊಂದು ಆನೆಯ ಪ್ರಾಣ ಹೋಗುವವರೆಗೆ ಈ ಆನೆ ಅದರ ಮೇಲೆ ದಾಳಿ ಮಾಡ್ತಾನೆ ಇರುತ್ತೆ. ಜೂಗಳಲ್ಲಿ ತುಂಬಾ ಪ್ರಶಾಂತವಾಗಿರುವ ಈ ಗಂಡು ಆನೆಗಳು ಮುಷ್ಟು ಸಮಯದಲ್ಲಿ ಬಹಳಷ್ಟು ಜನ ಜೂ ಕೀಪರ್ ಗಳ ಮೇಲೆ ಅಟ್ಯಾಕ್ ಮಾಡಿದೆ. ಕೆಲವೊಂದು ಬಾರಿ ಅವರನ್ನ ಸಾಯಿಸಿವೆ ಕೂಡ. ಈ ಆನೆಗಳು ಹೆಚ್ಚಾಗಿ ಚಳಿಗಾಲದಲ್ಲೇ ಈ ಸ್ಟೇಜ್ ನಲ್ಲಿ ಇರುತ್ತವೆ. ಈ ಸ್ಟೇಜ್ ನಲ್ಲಿದ್ದಾಗ ಕೆಲವೊಂದು ಬಾರಿ ಅವುಗಳ ಮರಿಗಳನ್ನು ಕೂಡ ಸಾಯಿಸಿ ಬಿಡುತ್ತವೆ. ನಿಜ ಹೇಳಬೇಕು ಅಂದ್ರೆ ಆ ಸಮಯದಲ್ಲಿ ಅವು ತಮ್ಮ ಮರಿಗಳನ್ನೇ ಸಾಯಿಸ್ತಾ ಇವೆ ಎಂದು ಅವುಗಳಿಗೂ ಕೂಡ ಗೊತ್ತಿರಲ್ಲ. ನಂಬರ್ 8, ಸ್ನೇಕ್ಸ್. ಆನೆಯನ್ನು ಸಾಯಿಸುವ ಹಾವುಗಳು ಇವೆಯಾ ಎಂದು ಯೋಚನೆ ಮಾಡಿದ್ರೆ ತಕ್ಷಣವೇ ನಮ್ಮ ಮೆದುಳಲ್ಲಿ ಹೊಳೆಯುವ ಹಾವು ಈ ರೆಟಿಕ್ಯುಲೇಟೆಡ್ ಪೈಥಾನ್ಸ್ ಅಥವಾ ಈ ಅತಿ ದೊಡ್ಡ ಅನಕೊಂಡ ಹಾವುಗಳು. ಈ ಎರಡು ಹಾವುಗಳು ಸರಿಸುಮಾರು 25 ಅಡಿಗಳವರೆಗೆ ಬೆಳೆಯಬಲ್ಲವು. ಇಷ್ಟು ದೊಡ್ಡದಾಗಿರುವ ಹಾವುಗಳನ್ನ ನೋಡಿದ್ರೆ ಯಾರಿಗೇ ಆಗಿರ್ಲಿ ಈ ಆನೆಗಳನ್ನ ಸಾಯಿಸುವ ಹಾವುಗಳು ಇವೆ ಎಂಬಂತೆ ಕಾಣಿಸುತ್ತವೆ. ಹಾಗಾದ್ರೆ ನಿಜವಾಗ್ಲೂ ಈ ಹಾವುಗಳು ಆನೆಯನ್ನ ಸಾಯಿಸಬಲ್ವಾ ಎಂದು ಕೇಳಿದ್ರೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಅನಕೊಂಡ ಹಾವುಗಳು ಸರಿಸುಮಾರು 250 ಕೆಜಿಗಳವರೆಗೆ ತೂಕವಿರುತ್ತವೆ. ಆದ್ರೆ ಈ ಆನೆಗಳು 6000 ಕೆಜಿಗಳವರೆಗೆ ತೂಕವಿರುತ್ತವೆ. ಅಂದ್ರೆ ಇಲ್ಲಿ ನೀವೇ ಅರ್ಥ ಮಾಡ್ಕೊಳ್ಳಿ, ಅಕಸ್ಮಾತ್ ಈ ಹಾವುಗಳು ಆನೆಗಳ ಮೇಲೆ ಅಟ್ಯಾಕ್ ಮಾಡೋಕೆ ಬಂದ್ರೆ ಅದರ ಕಾಲಿನಿಂದ ಜಸ್ಟ್ ಒಂದ್ಸಲ ತುಳಿದು ಬಿಟ್ರೆ ಸಾಕು, ಆ ಹಾವು ಅಲ್ಲೇ ಅಪ್ಪಚ್ಚಿಯಾಗಿ ಬಿಡುತ್ತೆ. ಇಲ್ಲಿ ಇನ್ನೊಂದು ಫನ್ನಿ ವಿಷಯ ಏನು ಅಂದ್ರೆ ಅನಕೊಂಡ ಹಾವುಗಳು ಅಟ್ಯಾಕ್ ಮಾಡಿದ ನಂತರ ಆನೆಯನ್ನ ಹೇಗೆ ನುಂಗುತ್ತವೆ ಎಂಬುದು. ಒಂದು ವೇಳೆ ಈ ಅನಕೊಂಡ ಹಾವು ಆನೆಯ ಮೇಲೆ ಬಿದ್ದು ಅದರ ಸುತ್ತ ಸುತ್ತಿಕೊಂಡು ಆನೆಯನ್ನ ಕೆಳಗಡೆ ಬೀಳಿಸಿದ್ರೂ ಕೂಡ ಆ ಹಾವೇ ಅದರ ತೂಕಕ್ಕೆ ಅಪ್ಪಚ್ಚಿಯಾಗಿ ಬಿಡುತ್ತೆ. ಹಾಗಾದ್ರೆ ಈ ಆನೆಗಳನ್ನ ಸಾಯಿಸುವ ಹಾವುಗಳು ಇಲ್ವಾ ಅಂತ ಕೇಳಿದ್ರೆ ಇವೆ. ಅದೇ ಕಿಂಗ್ ಕೋಬ್ರಾ. ಇದರಲ್ಲಿರುವ ಅತ್ಯಂತ ವಿಷಪೂರಿತವಾದ ವಿಷದಿಂದ ಈ ಆನೆಯನ್ನ ಕಚ್ಚಿತು ಅಂದ್ರೆ ಕೆಲವೇ ನಿಮಿಷಗಳಲ್ಲಿ ಆ ಆನೆಯ ರೆಸ್ಪಿರೇಟರ್ ಸಿಸ್ಟಮ್ ಡ್ಯಾಮೇಜ್ ಆಗಿ ಉಸಿರಾಡಲು ಆಗದೆ ತಕ್ಷಣವೇ ಸತ್ತು ಹೋಗುತ್ತೆ. ಆದ್ರೆ ಈ ರೀತಿ ಕಿಂಗ್ ಕೋಬ್ರಾ ಹಾವು ಕಚ್ಚಿ ಸತ್ತು ಹೋಗಿರುವ ಆನೆಗಳನ್ನ ನಾವು ತುಂಬಾ ರೇರ್ ಕೇಸಸ್ ಗಳಲ್ಲಿ ಮಾತ್ರವೇ ನೋಡ್ತಾ ಇರ್ತೀವಿ. ಯಾಕೆಂದ್ರೆ ಈ ಆನೆಗಳಿಗೆ ಕೇಳುವ ಶಕ್ತಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇವು 1.5 ಕಿಲೋಮೀಟರ್ ದೂರದಿಂದ ಬರುವ ಎಂತಹ ಶಬ್ದವೇ ಆಗಿರ್ಲಿ ತುಂಬಾ ಈಸಿಯಾಗಿ ಕೇಳಬಲ್ಲವು. ಒಂದು ವೇಳೆ ಈ ಆನೆಗಳ ಹತ್ರ ಯಾವ್ದಾದ್ರು ಕಿಂಗ್ ಕೋಬ್ರಾ ಹಾವು ಇದ್ರೆ ಅವು ಮಾಡುವ ಸೌಂಡ್ಗಳ ಕಾರಣದಿಂದ ಈ ಆನೆಗಳು ಅಲ್ಲಿಂದ ಹೋಗಿ ಅವುಗಳ ಪ್ರಾಣಗಳನ್ನ ಕಾಪಾಡಿಕೊಳ್ಳುತ್ತವೆ. ಈ ಆನೆಗಳ ವಿಷಯದಲ್ಲಿ ನಾವು ಆಶ್ಚರ್ಯ ಪಡಬೇಕಾದದ್ದು ಮತ್ತು ದುಃಖ ಪಡಬೇಕಾದ ವಿಷಯ ಏನು ಅಂದ್ರೆ ಹೆಣ್ಣು ಆನೆಗಳು 4 ವರ್ಷಗಳಿಗೊಮ್ಮೆ ಮಾತ್ರವೇ ಒಂದು ಮರಿಯನ್ನ ಮಾತ್ರವೇ ಹಾಕಬಲ್ಲವು. ಅದೇ ರೀತಿ ಇದರ ಗರ್ಭವೂ ಕೂಡ 2 ವರ್ಷಗಳವರೆಗೆ ಇರುತ್ತೆ. ಈ ರೀತಿ ಇದು ಅದರ ಜೀವನ ಪೂರ್ತಿ ಕೇವಲ 4 ಅಥವಾ 5 ಮರಿಗಳನ್ನ ಮಾತ್ರವೇ ಹಾಕಬಲ್ಲದು. ಇಲ್ಲಿ ನಮಗೆ ದುಃಖ ಪಡುವ ವಿಷಯ ಏನು ಅಂದ್ರೆ ಈ ತಾಯಿ ಆನೆ 15 ಲೀಟರ್ಗಳ ಹಾಲು ಅದರ ಮರಿಗೆ ಕೊಡಬೇಕು. ಅಂದ್ರೆ ಪ್ರತಿ ಅರ್ಧ ಗಂಟೆಗೊಮ್ಮೆ ಹಾಲು ಕೊಡ್ತಾ ಈ ರೀತಿ ದಿನಕ್ಕೆ 15 ಲೀಟರ್ಗಳ ಹಾಲನ್ನ ಅದರ ಮರಿಗೆ ಕೊಡಬೇಕು. ಆದ್ರೆ ಇದು ಕೆಲವು ದೇಶಗಳಲ್ಲಿ ಸಾಧ್ಯವಾದರೂ ಕೂಡ ಇನ್ನು ಕೆಲವು ದೇಶಗಳಲ್ಲಿ ಈ ಆನೆಗಳಿಗೆ ಆಹಾರ ಸಿಗದೆ ಪ್ರತಿದಿನ 20 ರಿಂದ 100 ಕಿಲೋಮೀಟರ್ ದೂರದವರೆಗೆ ಪ್ರಯಾಣಿಸ್ತಾ ಆಹಾರ ಸಿಗದೆ ಅದರ ಮರಿಗೆ 15 ಲೀಟರ್ಗಳ ಹಾಲು ಕೊಡೋಕಾಗದೆ ಆ ಮರಿಗಳು ದಾರಿ ಮಧ್ಯದಲ್ಲೇ ಸತ್ತು ಹೋಗ್ತಾ ಇವೆ. ಈ ಪ್ರಾಣಿ ಪ್ರಪಂಚದಲ್ಲಿ ಪ್ರತಿಯೊಂದು ಜಂತು ಪ್ರತಿದಿನ ಯಾವುದಾದ್ರೂ ಒಂದು ಸಮಸ್ಯೆಯನ್ನ ಎದುರಿಸ್ತಾನೆ ಇರುತ್ತೆ. ಈ ರೀತಿ ಈ ಆನೆಗಳು ಕೂಡ ಅವುಗಳ ಮರಿಗಳನ್ನ ಕಾಪಾಡಿಕೊಳ್ಳೋಕೆ ಒಂದು ಕಡೆ ಕ್ರೂರ ಪ್ರಾಣಿಗಳ ಜೊತೆ ಹೋರಾಡ್ತಾ ಇನ್ನೊಂದು ಕಡೆ ಅವುಗಳ ಆಹಾರಕ್ಕಾಗಿ ತುಂಬಾ ದೂರ ಪ್ರಯಾಣ ಮಾಡಿ ಅವುಗಳ ಮರಿಗಳನ್ನ ರಕ್ಷಿಸಿಕೊಳ್ಳೋಕೆ ತುಂಬಾ ಕಷ್ಟ ಪಡ್ತಾ ಇವೆ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗೈಸ್.